ಹರ ಹರ ಮಹಾದೇವ ಶಂಭೋ ಶಂಕರ. 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 ಈ ಸ್ವಾಮೀಜಿ ಬಂದಾಗೆಲ್ಲ ಏನೋ ಒಂದು ನಡೆಯುತ್ತೆ ಚಂದ್ರಿಕಾ. ಇವಾಗ ನಡೆಯುತ್ತಲ್ಲ, ನಿತ್ಯ ಕೈಯಲ್ಲಿ ದಿವ್ಯಾ ಸಾವು. ಹಾಗೆ ಯಾಕೆ ಅಂದ್ಕೋಬೇಕು? ದಿವ್ಯನ ಕಾಪಾಡೋದಿಕ್ಕೆ ಇವರು ಬಂದಿರ್ಬೋದಲ್ವಾ? ಗಂಗಾನೇ ಕಾಪಾಡೋಕ್ಕಾಗ್ಲಿಲ್ಲ, ಇನ್ನು ದಿವ್ಯಾನೆಲ್ಲಿ ಕಾಪಾಡ್ತಾನೆ? ಹೇಗಿದ್ದೀರಮ್ಮ? ನಿಮಗ್ ಗೊತ್ತಿಲ್ಲದೆ ಇರೋ ಜೀವನನ ಸ್ವಾಮಿ ನಮ್ದು. 12 ವರ್ಷದಿಂದ ಹುಣ್ಣಿಮೆ ಅನ್ನೋದೇ ಇಲ್ದೇನೆ ಅಮಾವಾಸ್ಯೆ ಕತ್ಲೆಲೆ ಬದುಕ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವತ್ತು ದಿವ್ಯಾ ಬರ್ತಿರೋದಕ್ಕೆ ಈಗ ಸೂರ್ಯನ ನೋಡ್ತಿದ್ದೀವಿ. ಇಷ್ಟು ವರ್ಷ ಆದ್ಮೇಲೆ ಬರ್ತಿರೋ ದಿವ್ಯಾಗೆ ನಿತ್ಯದಿಂದ ಅಪಾಯ ಇದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ದಿವ್ಯಾಗೆ ಏನು ಆಗಲ್ಲ ಅಲ್ವಾ ಸ್ವಾಮಿ? ಯಾಕೆ ಸ್ವಾಮಿ ಮೌನವಾಗಿದ್ದೀರಾ? ಶಾಪ ಮನೆಗೆ ಸೊಸೆಯಂದ್ರಿಗೆ ಹೊರತು ಮಗಳಿಗಲ್ಲ ಅಲ್ವಾ? ಹೇಳಿ ಸ್ವಾಮಿ, ಚಲ್ವಯ್ಯನವ್ರನ್ನ ಯಾಕೆ ಹಾಗೆ ನೋಡ್ತಿದ್ದೀರಾ? ಇವ್ರಿಗೆ ಏನು ಹೇಳಿಲ್ವಾ ಚಲ್ವಯ್ಯ? ನಿಜ, ಬೆಂಕಿ ಇದ್ದಾಗೆ ಚಲ್ವಯ್ಯ. ಮುಚ್ಚಡಕ್ಕೆ ನೋಡಿದ್ರೆ ಆಗೋದಿಲ್ಲ, ಅಡ್ಡಿ ಮಾಡೋದಕ್ಕೂ ಆಗೋದಿಲ್ಲ. ಕ್ಷಮಿಸಿ ಸ್ವಾಮಿ, ಒಂದು ಸರಿ ನಮ್ಮ ಪೂರ್ವಜರು ಬಾಯಿ ತಪ್ಪಿ ಈ ವಂಶಕ್ಕೆ ತೀರದ ಶೋಕನ ಗಂಟಾಕಿದ್ದಾರೆ. ನನ್ನ ಬಾಯಾರೆ ಮತ್ತೆ ಅದೇ ತಪ್ಪು ಮಾಡೋದಿಲ್ಲ. ಒಳ್ಳೇದಾದ್ರೂ ಕೆಟ್ಟದಾದ್ರೂ ಅವರಿಗೆ ನೀವೇ ಹೇಳಿ. ಏನ್ ಚಂದ್ರಿಕಾ, ಚೆಲುವಯ್ಯ ಏನೋ ಮುಚ್ಚಿಟ್ಟಿದ್ದಾನೆ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಸ್ವಾಮೀಜಿನೇ ಅದನ್ನ ಹೇಳಬೇಕು ಅಂತ ಚೆಲುವಯ್ಯ ಹೇಳ್ತಿದ್ದಾನೆ. ಅಂದ್ರೆ ಕತೆ ಮತ್ತೆ ಮೊದಲಿಗೆ ಬಂದಿಲ್ಲ ಅಲ್ವಾ? ಕತೆ ಮೊದ್ಲಿಗೆ ಬಂದ್ರೆ ಏನ್ ಚೆನ್ನಾಗಿರುತ್ತೆ. ಗಂಗಾ ಸತ್ತ ಹಾಗೆ ಈ ತಲೆಮಾರಲ್ಲೂ ಮತ್ತೊಬ್ಳು ಸೊಸೆ ಸಾಯ್ತಾಳೆ. ಹಾ, ಕತೆ ಏನೋ ಟ್ವಿಸ್ಟ್ ಪಡೆಯೋ ಥರ ಇದೆಯಲ್ಲ. ಯಾಕೆ ಸ್ವಾಮಿ, ಶಾಸ್ತ್ರಿಗಳು ಏನೋ ಹೇಳ್ತಿದ್ದಾರೆ, ನೀವೇ ಹೇಳಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಖಂಡಿತ ಹೇಳ್ತೀನಮ್ಮ, ಆದರೆ ಅದಕ್ಕೆ ಇನ್ನೂ ಸಮಯ ಇದೆ. ಅದೇನು ಅಂತ ಈಗಲೇ ಹೇಳ್ಬೋದಲ್ವಾ? ಈ ಸಸ್ಪೆನ್ಸ್ ಯಾಕೆ? ಶುಭ ವಾರ್ತೆ ಹೇಳ್ತಿದ್ದೀರಾ, ಅಶುಭ ವಾರ್ತೆ ಹೇಳ್ತಿದ್ದೀರಾ ಸ್ವಾಮಿ? ಶುಭ ಅಶುಭ ಅನ್ನೋದು ಜೀವನದ ಭಾಗ್ಯ, ನಮ್ಮ ಗುರಿ ಅಲ್ಲ. ಏನು ನಡೆಯುತ್ತೆ ಅಂತ ನೀವೇ ನೋಡ್ತೀರಾ.
ಇದು ನಿಮ್ಗೆ ಸಂಬಂಧ ಇಲ್ದಿರೋ ವಿಷಯ. ಸ್ಯಾಲರಿಗೋಸ್ಕರ ಸೆಕ್ಯೂರಿಟಿಗೆ ಬಂದಿರ್ತೀರ. ಸಾಯ್ಬೇಕು ಅನ್ಕೊಂಡ್ರೆ ಇರಿ, ಬದುಕ್ಬೇಕು ಅನ್ಕೊಂಡ್ರೆ ಓಡೋಗಿ. ಹಲೋ ಮೈ ಡಿಯರ್ ಅಕ್ಕನ್ ಮಗಳೇ, ವೆಲ್ಕಮ್ ಟು ಡೆತ್ ಲ್ಯಾಂಡ್. ಆವತ್ತು ನನ್ನಿಂದ ತಪ್ಪಿಸ್ಕೊಂಡು ಸೇಫ್ ಆಗಿ ಫ್ಲೈ ಆದೆ ಅಂತ ಆನಂದ ಪಟ್ಟೆ ಅಲ್ವಾ? ಅವತ್ತೇ ಅನ್ಕೊಂಡೆ ಕಣೆ, ನೀನು ಯಾವತ್ ವಾಪಸ್ ಬಂದ್ರೂ ಸಾಯಿಸ್ಬೇಕು ಅಂತ. ನೀನು ಬರ್ತೀಯ ಅಂತ ನಿನ್ ಮನೆಯವರು, ನೂರಾರು ಊರಿನ ಜನರೆಲ್ಲ ಕಣ್ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಹನ್ನೆರಡು ವರ್ಷದಿಂದ ನನ್ 2 ಕಣ್ಣಾರೆ ನಾನು ವೇಟ್ ಮಾಡ್ತಾ ಇದ್ದೀನಿ. 12 ಇಯರ್ಸ್ ಈ ಪ್ರಪಂಚನೇ ಮರ್ತೋಗಿದ್ದೆ. ನಿನ್ ಮೇಲಿನ ದ್ವೇಷದಿಂದನೇ ಬದುಕಿದ್ದೆ. ನಾನು ಹೊರಗಡೆ ಬಂದು ಮೊಟ್ಟ ಮೊದಲು ನಿನ್ನ ಸಾವನ್ನೇ ನೋಡ್ಬೇಕು ಅನ್ಕೊಂಡಿದ್ದೆ. ಆ ಕ್ಷಣ ಬಂದಿದೆ. ನಿನ್ ಸಾವು ನಿನ್ ಎದುರುಗಡೆನೆ ನಿಂತ್ಕೊಂಡಿದೆ. ನಿನ್ ಅಣ್ಣನಿಗೋಸ್ಕರ ನನ್ ಜೈ ಸತ್ತೋದ. ನಿನಗೋಸ್ಕರ ನಾನು ನನ್ನ ಮಾಮ್ನ ಸಾಯಿಸ್ದೆ. ನನ್ನ ಕೈಯಲ್ಲಿ ಸಾಯ್ದೇನೆ ನಿಮ್ಮಮ್ಮ ಸತ್ಲು. ನೀನು ಶತ್ರು ಶೇಷವಾಗಿ ಉಳ್ಕೊಂಡೆ. ನನ್ನ ಕೈಯಲ್ಲಿ ಸಾಯೋದಕ್ಕೆ ವಾಪಸ್ ಬಂದಿದ್ಯಾ. ನಿನ್ನ ತೃಪ್ತಿ ಆಗೋ ಥರ ಸಾಯಿಸಿ ನನ್ನ ದ್ವೇಷನ ಕಡಿಮೆ ಮಾಡ್ಕೋತೀನಿ. ಹೊರಗಡೆ ಬಾರೆ ನನ್ನ ಅಕ್ಕನ ಮಗಳೇ. ವಾರೆ ವಾ, ಅನ್ಕೊಂಡಿದ್ದೆ ಕಣೆ ನನ್ ಅಂದಾಜು ತಲೆ ಕೆಳಗ್ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನೀನು ದಿ ಗ್ರೇಟ್ ರೂಪಾ ಶ್ರೀನಿವಾಸ್ ಮೊಮ್ಮಗಳು ಹೇಗಾಗ್ತೀಯ?
ನನ್ ಜೈ ರಕ್ತನ ಹಂಚ್ಕೊಂಡು ಹುಟ್ಟಿರೋ ಮಗಳು ಹೇಗಾಗ್ತೀಯ? ಆ ನನ್ ಶತ್ರು ಗಂಗಾ ಕೊನೆ ಆಸೆ ಹೇಗಾಗ್ತೀಯ? ಏನಾಯ್ತು ಮೇಡಮ್? ಇವಳು ದಿವ್ಯಾ ಅಲ್ಲ. ಏನ್ ಮೇಡಮ್ ನೀವು ಹೇಳ್ತಾ ಇರೋದು? ಇವಳು ದಿವ್ಯಾ ಅಲ್ವಾ? ಏರ್ಪೋರ್ಟಲ್ಲಿ ಫ್ಲೈಟಿಂದ ಇಳಿದಿದ್ದು ಈ ಹುಡುಗಿನೇ ಮೇಡಮ್. ಅಲ್ಲಿಂದ ನಮ್ಮ ಕಡೆಯವರು ಇವಳನ್ನ ಫಾಲೋ ಮಾಡ್ತಾನೆ ಬಂದಿದ್ದಾರೆ ಮೇಡಮ್. ಇವಳೇ ದಿವ್ಯಾ ಅಲ್ಲ ಅಂತ ಹೇಳ್ತಿದ್ದೀನಲ್ವಾ? ಇವಳ ಮೈಯಲ್ಲಿ ನಡುಕ, ಮುಖದಲ್ಲಿ ಭಯ, ಹೆಜ್ಜೆಯಲ್ಲಿ ತಡವರಿಕೆನ ನೋಡ್ತಿದ್ರೇನೆ ಗೊತ್ತಾಗ್ತಿಲ್ವಾ ಇವಳು ದಿವ್ಯಾ ಅಲ್ಲ ಅಂತ? ಅಲ್ಲ, ಆದ್ರೆ 12 ವರ್ಷದಿಂದ ಓಡೋಗಿರೋ ದಿವ್ಯಾ ಇವಾಗ ಹೇಗಿರ್ತಾಳೆ ಅಂತ ನೀವು ನೋಡಿಲ್ಲ ಅಲ್ವಾ ಮೇಡಮ್? ನೋಡ್ಲಿಲ್ಲ ಅಂದ್ರೂ ಹೇಳ್ಬಲ್ಲೆ. ದಿವ್ಯಾ ಹೇಗಿರ್ತಾಳೋ? ದಿವ್ಯಾ ಅಂದ್ರೆ ರೂಪಾ ಶ್ರೀನಿವಾಸ್ ಗತ್ತು. ದಿವ್ಯಾ ಅಂದ್ರೆ ಸೂರ್ಯವಂಶದ ಜಯಸೂರ್ಯ ಡಯಾಮಿಸಮ್. ದಿವ್ಯಾ ಅಂದ್ರೆ ಅಲುಮೇಲು ಗಂಗಾ ಧೈರ್ಯ. ದಿವ್ಯಾ ಅಂದ್ರೆ ಈ ನಿತ್ಯ ಶ್ರೀನಿವಾಸ್ ಪೊಗರು. ದಿವ್ಯಾ ಅಂದ್ರೆ ಒಬ್ರಲ್ಲ, 4 ಜನ. ಅಪ್ಪನ್ ಸಾವು, ಅಮ್ಮನ್ ಸಾವು, ಅಮ್ಮಮ್ಮಳ ಸಾವು, ಈ ಚಿಕ್ಕಮ್ಮನ ದ್ವೇಷ ನೋಡಿದಾಳೆ. ಲೇಡಿ ತರ ಬೆಳ್ದಿರಲ್ಲ, ಹುಲಿ ಮರಿ ತರ ಬೆಳ್ದಿರ್ತಾಳೆ. ಆ ಗತ್ತು, ಆ ಧೈರ್ಯ, ಆ ಪೊಗರು ಇವಳಲ್ಲಿ ಕಾಣ್ತಿಲ್ಲ. ಇವಳು ದಿವ್ಯಾ ಅಲ್ಲ. ಮತ್ತೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ನಮ್ಮನ್ನ ಮೊದಲೇ ಯಾಕೆ ಅಲರ್ಟ್ ಮಾಡಲಿಲ್ಲ ಮೇಡಮ್? ತಪ್ಪು ಮಾಡ್ದೆ. ಅವಳು ನನಗೆ ಎದುರಾಗಿ ಸವಾಲ್ ಹಾಕ್ತಾಳೆ ಅನ್ಕೊಂಡೆ. ಆದ್ರೆ ಸಾವನ್ನ ಮುಂದೂಡಿ ಹೊರಟೋಗಿದ್ದಾಳೆ ಅಂತ ಆಯ್ತು. ಏಯ್, ಎಲ್ಲೇ ಅವಳು? ನನಗೆ ಗೊತ್ತಿಲ್ಲ ಮೇಡಮ್. ತಿಳ್ಕೊಳ್ಳಿ, ಅವಳು ಎಲ್ಲೇ ಇದ್ರೂ ಸರಿ ಇಲ್ಲಿಗೆ ಬರ್ಬೇಕು, ನನ್ನ ಕೈಯಲ್ಲಿ ಸಾಯ್ಬೇಕು. ಓಕೆ ಮೇಡಮ್, ಈಗಲೇ ನಮ್ಮ ಕಡೆಯವ್ರನ್ನ ಕಳಿಸಿ ತಿಳ್ಕೊತೀನಿ. ಲೇ ದಿವ್ಯಾ ಎಲ್ಲಿದ್ರು ಹುಡುಕಿ ಕರ್ಕೊಂಡು ಬನ್ನಿ. ಹೋಗಿ ಹೋಗಿ.
ಇಸ್ ಇಟ್ ಟ್ರೂ? ಥ್ಯಾಂಕ್ ಯು ಸರ್. ನಮ್ಗೊಂದು ಇನ್ಫಾರ್ಮೇಶನ್ ಬಂದಿದೆ. ಏನು? ಏರ್ಪೋರ್ಟಿಂದ ಹೊರಟ ಕಾರಲ್ಲಿ ದಿವ್ಯಾ ಮೇಡಮ್ ಇಲ್ವಂತೆ ಸರ್. ರಿಯಲಿ? ಎಸ್ ಸರ್. ನಿತ್ಯ ಅವರ ಅಟ್ಯಾಕ್ ಫೇಲ್ ಆಗಿದೆ ಸರ್. ಈ ನ್ಯೂಸ್ನ ತಕ್ಷಣ ಈ ಫ್ಯಾಮಿಲಿಗೆ ಹೇಳಬೇಕು. ಅಜ್ಜಿ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್. ನಿತ್ಯ ಅವರ ಅಟ್ಯಾಕಿಂದ ದಿವ್ಯಾ ಮೇಡಮ್ ತಪ್ಪಿಸ್ಕೊಂಡಿದ್ದಾರೆ. ಏರ್ಪೋರ್ಟಿಂದ ಬಂದ ಕಾರಲ್ಲಿ ದಿವ್ಯಾ ಮೇಡಮ್ ಇರ್ಲಿಲ್ವಂತೆ. ಅವಳು ಕಾರಲ್ಲಿ ಇಲ್ಲ ಅಂದ್ರೆ ಎಲ್ಲಿದ್ದಾಳೆ ಪೌಡ್ರು? ಏನೇ ಆದ್ರೂ ದಿವ್ಯಾ ಬುದ್ಧಿವಂತೆ ಚಂದ್ರಿಕಾ. ನಿತ್ಯ ಕಣ್ಣಿಂದಾನೆ ತಪ್ಪಿಸ್ಕೊಂಡಿದ್ದಾಳೆ. ನನಗೆ ಗೊತ್ತಪ್ಪ, ದಿವ್ಯಾನ ಆ ದುಷ್ಟೇ ಏನು ಮಾಡೋಕ್ಕಾಗಲ್ಲ. ಕೇಳಿಸ್ಕೊಂಡ್ಯಾ ಕಲ್ಪನಾ? ನೀನ್ ಸುಮ್ಮನೆ ಭಯ ಪಟ್ಬಿಟ್ಟೆ. ದಿವ್ಯಾ ತಪ್ಪಿಸ್ಕೊಂಡ್ಲಂತೆ. ಹೌದು ಅಜ್ಜಿ, ದಿವ್ಯಾನ ಆ ದೇವ್ರೇ ಕಾಪಾಡ್ದ.